ಪಪ್ಪಗೆ ಜ್ವರ ಬಂದೈತೆ. ಹೌದೇನು? ಯಾವಾಗಿಂದ ಬಂದೈತೆ ಜ್ವರ? ಈಗ ಬಂತಾ? ಹೌದಾ? ಏನು ಪಾಪನ ಹೆಸ್ರೇನು? ಗಣೇಶ್ಕನ? ಹಾಂ. ಯಾವ ಊರು ನಿಮ್ಮದು? ನೀಲಾಜಿ ಮನೆನಾ? ಹಾಂ. ಪಾಪಗೆ ಜ್ವರ ಬಂದೈತಾ? ನೋಡ್ತೀನಿ ತಡೀರಿ. ಜ್ವರ ಬಂದಿದೆ, ಜಾಸ್ತಿ ಜ್ವರ ಬಂದಿದೆ. ಏನಕ್ಕೆ ಜ್ವರ ಬಂತು? ಮಳೆಯಲ್ಲಿ ನೆಂದಿದ್ರಾ? ಹೌದಾ? ಐಸ್ ಕ್ರೀಮು ಚಾಕ್ಲೇಟು ತಿಂದಿತ್ತ ಪಾಪು? ಹೌದಾ? ಹೊಟ್ಟೆ ನೋಯ್ತೈತೆ? ಯಾರಿಗೆ? ಇವಳಿಗ? ಹೊಟ್ಟೆಗೆ ಏನೋ ಸಮಸ್ಯೆ ಇದೆ, ಅದಕ್ಕೆ ಹೊಟ್ಟೆ ನೋಯ್ತೈತಿ. ಐಸ್ ಕ್ರೀಮು ಚಾಕ್ಲೇಟ ಜಾಸ್ತಿ ತಿಂತಾರಲ್ಲ, ಜಾಸ್ತಿ ಕೊಡಿಸಿದ್ರೆ ನೀವು? ಹೌದಾ? ಅದಕ್ಕೆ ಹೊಟ್ಟೆ ನೋಯ್ತೈತಿ. ಟಾನಿಕ್ ಹಾಕಿದ್ರ ನೀವು? ಟಾನಿಕ್ ಹಾಕ್ಬೇಕು ತಾನೆ? ಹೌದೇನು? ಕಕ್ಕ ಮಾಡಿತ್ತೆ ಸ್ವಲ್ಪ ಹೊತ್ತು ನೋಯ್ತೈತೆ ಅಂದ. ನೀರು ಜಾಸ್ತಿ ಕುಡ್ದಿರಲ್ಲ, ಅದಕ್ಕೆ ನೋವು ಬಂದೈತಿ. ಹೌದು, ಗಾಯ ಯಾಕೆ ಮಾಡ್ಕೊಂಡಿದ್ರು? ಹೌದೇನು? ಇದಕ್ಕೆ ಆಯಿಲ್ಮೆಂಟ್ ಕೊಡ್ತೀನಿ, ಮತ್ತು ಹೊಟ್ಟೆ ನೋವಿಗೆ ಟಾನಿಕ್ ಕೊಡ್ತೀನಿ. ಅದನ್ನು ಒಂದು ದಿವಸ ಇವತ್ತು ನಾಳೆ ಕುಡಿಸ್ರಿ. ಕಮ್ಮಿ ಆಗಲಿಲ್ಲ ಅಂದರೆ ಮತ್ತೆ ಬನ್ನಿ. ಊಟ ಮಾಡಾದ್ಮೇಲೆ ಕುಡಿಸೋದು. ಮತ್ತೆ ಇನ್ನೇನಾದ್ರು ಸಮಸ್ಯೆ ಇದೆಯಾ? ಹೌದಾ? ಯಾಕೆ ಕುಯ್ಕಂತು? ಹೌದಾ? ಇನ್ನೇನಾಯ್ತು ನಿಮ್ಮ ಪಾಪಗೆ ಸಮಸ್ಯೆ? ಏನಿಲ್ವಾ? ಅಷ್ಟೇನಾ? ಅಲ್ಲಿ ಕುಯ್ಕೊಂಡೈತಾ? ಅದಕ್ಕೆ ಆಯಿಲ್ಮೆಂಟ್ ಬರ್ಕೊಟ್ಟಿದ್ದೀನಲ್ಲ, ಅದನ್ನ ಹಚ್ಚ್ರಿ. ಟಾನಿಕ್ ಹಾಕ್ಬೇಕು. ಜ್ವರ ಜಾಸ್ತಿ ಇದೆ. ಕೆಮ್ಮದೇನಾರು ಇದೆಯಾ? ಕೆಮ್ಮಿಲ್ವಾ? ಸರಿ, ಹಂಗಾದ್ರೆ. ಎಲ್ಲಿ? ತಲೆಲ್ಲ ಯಾಕೆ ನೋಯ್ತಂತೆ? ಏನಕ್ಕಾದ್ರೂ ತಗ್ಲಿಸ್ಕೊಂಡಿದ್ರೆ ನೋಯ್ತತ್ತೆ. ಹೌದಾ? ಇದು ಟಾನಿಕ್ ಹಾಕ್ರಿ, ಕಮ್ಮಿ ಆಗುತ್ತೆ ಎಲ್ಲ. ಇಲ್ಲೇ ಇದ್ರೆ ಮನೆಗೆ ಹೋಗಿ ಟಾನಿಕ್ ಹಾಕ್ರಿ. ಹಂಗೋ ಜ್ವರ ಕಮ್ಮಿ ಆಗಲಿಲ್ಲ ಅಂದರೆ ಬ್ಲಡ್ ಚೆಕಪ್ ಮಾಡ್ಸೋಣ.